ದೇವರಂದರೆ ತಿರುಪ್ತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಗಪ್ಪ. ಇದು ಎಲ್ಲರಿಗೂ ಗೊತ್ತಿರೋ ಗಾದೆನೆ. ರಾಯರು ಎಷ್ಟು ಮಟ್ಟಿಗೆ ತಮ್ಮ ಮಹಿಮೆಯ ಪ್ರಭಾವಳಿನಲ್ಲಿ ಎಲ್ಲ ಭಕ್ತರನ್ನು ತೊಡಗಿಸ್ಕೊಂಡಿದ್ದಾರೆ ಅಂದರೆ ಅಂತಹ ಭಕ್ತರಲ್ಲಿ ನಾನು ಒಬ್ಬ. ಅಲ್ಲಿ ಹಿಂದೆ ನಾನು ಒಂದು ಥರ ಸರಿಯಾಗಿ ಒಂಥರ ಇದೆಲ್ಲ ವಿದ್ಯಾಭ್ಯಾಸಗಳು ಬಹಳ ಕಷ್ಟ ಇತ್ತಲ್ಲಿ, ಜೀವನದಲ್ಲಿ ಬಹಳ ಕಷ್ಟ ಇತ್ತು. ನಮ್ಮ ತಂದೆಯವರು ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಸಲಹೆ ಮಾಡಿದ್ರು. ಎಲ್ಲ ಒಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಯರು ನಮ್ಮ ಪ್ರತಿ ಒಂದು ಅಣುವಿನಲ್ಲೂ ಉಸುರಿನಲ್ಲೂ ನಮ್ಮನ್ನು ಈ ಮಟ್ಟಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ರಾಯರ ಒಂದು ಮಹಿಮೆ ಅಂತಲೇ ಕಾರಣ ಅಂತ ಹೇಳಬೇಕಲ್ಲಿ. ಅದು ಉತ್ಪ್ರೇಕ್ಷನೂ ಅಲ್ಲ. ಇವತ್ತಿನ ಸಹ ಒಂದು ಗ್ಯಾಸ್ ಏಜೆನ್ಸಿ ನಡೆಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಅವರ ಪ್ರಭಾವ, ಅವರ ಮಹಿಮೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಅದನ್ನು ಕಾಡ್ತಾ ಇದೆ. ರಾಯರ ಮಹಿಮೆ ನನ್ನನ್ನು ಪ್ರತ್ಯಕ್ಷದಲ್ಲೂ ತೊಡಗಿಸ್ಕೊಂಡಿದೆ. ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಎಲ್ಲ ಏನು ಹೇಳಬೇಕು ಅಂದರೆ ಸಾಮಾನ್ಯ ಜನರ ಒಂದು ಭಾವನೆ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಮನೇಲಿ ಮಂಗಳ ಕಾರ್ಯ ಆಯಿತು, ಒಂದು ಶುಭ ಕಾರ್ಯ ಆಯಿತು ಅಂತ ಹೇಳಿದ್ರೆ ಇಲ್ಲಿ ರಾಯರಿದ್ದಾರೆ, ರಾಯರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಅಲ್ಲಿ. ಅದೇ ರೀತಿ ಆ ನಂಬಿಕೆನೇ ನನ್ನ ಪ್ರಗತಿಯ ಒಂದು ಹರಿಗೋಲಾಗಿದೆ ಅಲ್ಲಿ. ಇಷ್ಟೇಕೆ ಹೆಚ್ಚಿಗೆ ಏನೇನು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಇವತ್ತಿಗೂ ಸಹಿತ ನನಗೆ ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತದಲ್ಲಿ ಎಷ್ಟು ಅಕ್ಷರ ಇದೆ ಅಂತಲೂ ಗೊತ್ತಿಲ್ಲ. ನನಗೆ ಜೀವನದಲ್ಲಿ ಹಿಂಗೆ ಒಂದು ಸಲ ಸುಶ್ಮಿತ್ರ ತೀರ್ಥರ ಒಂದು ಪ್ರಭಾವಳಿಗೆ ಸಿಗಾಕೊಂಡೆ ಅಲ್ಲಿ. ಅವ್ರು ಹೇಳಿದ್ರು, ನಿನ್ನಿಂದ ಕೃತಿಗಳು ನಡೆಯುತ್ತೆ, ಹಾಗೆ ನಡೆಸು ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಇಲ್ಲ, ಮಾಡು ಅಂತ ಹೇಳಿದ್ರು ಅಲ್ಲಿ. ಅವತ್ತಿನಿಂದ ನಾನು ಒಂದು ಭಾರತೀಯ ವಿಠಲ ಅಂತ ಇಟ್ಕೊಂಡು ಸುಮಾರು ಕೃತಿಗಳು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಹಿಂದೆ ಪ್ರೇರೇಪಣೆ ಅಂತ ಹೇಳಿದ್ರೆ ಅಲ್ಲಿ ರಾಯರು ನನ್ನ ಬೆನ್ನೆಲುಬಾಗಿ ನಿಂತು ಅವರು ತಮ್ಮ ಈ ಒಂದು ಎಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿಗೆ ಏನು ಹೇಳಬೇಕು, ಎಲ್ಲ ಒಂದು ಪ್ರಪಂಚವೆಲ್ಲವೂ ಸಹಿತ ರಾಯರ ಮಹಿಮೆಯಿಂದಲೇ ತುಂಬಿದೆ. ಇದು ಅಣುವಿನಲ್ಲೂ ಸಹಿತ ಮುಂದೆ ಓತಪ್ರೋತವಾಗಿ ನಡೆಯುತ್ತೆ. ಎಲ್ಲ ಸಹಿತ ರಾಯರ ಮಹಿಮೆ ಕೊಂಡಾಡಲಿ ಹಾಗೆ ಅಂತ ಹೇಳ್ತೀನಿ. ನನ್ನ ಎಲ್ಲ ಜೀವನದ ಪ್ರಗತಿಗೂ ಸಹಿತ ರಾಯರ ಬೆನ್ನೆಲುಬಾಗಿದ್ದಾರೆ, ಸಾಕ್ಷೀಭೂತವಾಗಿದ್ದಾರೆ ಅಂತ